ನೀವೇನಾದ್ರೂ ಬಿಸ್ನೆಸ್ ಮ್ಯಾನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದು ನಿಮಗೆ ಮಂತ್ಲಿ ಸ್ಯಾಲರಿ ಸಿಗಲ್ಲ, ಆದ್ರೆ ನೀವು ಲಂಸಮ್ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು ಅನ್ಕೋತೀರಾ. ಬಟ್ ನೀವು ಎಲ್ಲ ಅಮೌಂಟ್ ನ ಈಕ್ವಿಟಿನಲ್ಲೇ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡಲ್ಲ, ಯಾಕಂದ್ರೆ ನಿಮಗೆ ರಿಸ್ಕ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಸೊ ಇಂಥ ಟೈಮಲ್ಲಿ ನಿಮಗೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಒಂದು ಒಳ್ಳೆ ಆಪ್ಷನ್. ಏನಾದ್ರೂ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿದ್ದು ನೀವು ಹಣನ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ ಆ ಕೇಸಲ್ಲೂ ಕೂಡ ನೀವು ಎಲ್ಲಾ ದುಡ್ಡನ್ನ ಈಕ್ವಿಟಿಲಿ ಹಾಕೋಕ್ಕಿಂತ ಒಂದು ಲಿಕ್ವಿಡ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನ STP ಇಂದ ಈಕ್ವಿಟಿ ಫಂಡ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ತರ ಮಾಡೋದ್ರಿಂದ ನಿಮ್ಗೆ ರುಪಿ ಕಾಸ್ಟ್ ಆವರೇಜಿಂಗ್ ಬೆನಿಫಿಟ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಫಿನಾನ್ಷಿಯಲ್ ಗೋಲ್ ಅಚೀವ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ಕಾರ್ ತಗೊಳ್ಳೋದು. 6 ತಿಂಗಳ ಮುಂಚೆ ನೀವು ಯೋಚನೆ ಮಾಡ್ತೀರಾ ಈ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ನ ಡೆಟ್ ಇನ್ಸ್ಟ್ರೂಮೆಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಜೊತೆಗೆ ಮಾರ್ಕೆಟ್ ರ್ಯಾಲಿ ಕೂಡ ಎಂಜಾಯ್ ಮಾಡಬೇಕು ಅನ್ಕೊಂಡ್ರೆ ಈ ತರದ ಕೇಸಲ್ಲಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ನ ಸೇಫ್ ಇನ್ಸ್ಟ್ರೂಮೆಂಟ್ ತರ ಇರೋ ಡೆಟ್ ಫಂಡ್ಸ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ಆದ್ರೆ ನೀವು ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋಕ್ಕಿಂತ ಮೊದಲು ನಿಮಗೆ STP ಲಿ ಟ್ಯಾಕ್ಸೇಷನ್ ಎಷ್ಟಿದೆ, STP ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅದಕ್ಕೆ ಈ ಕೆಳಗಿನ ವಿಡಿಯೋ ನೋಡಿ.